ಭಾರಿ ಹಗ್ಗಜಗ್ಗಾಟದ ನಡುವೆ ಕೊನೆಗೂ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ, ಬಾಗಲಕೋಟೆ ಕ್ಷೇತ್ರದಿಂದ HY ಮೇಟಿ ಅವರ ಎರಡನೇ ಪುತ್ರ ಉಮೇದುವಾರಿಕೆ ಸಲ್ಲಿಸಿದರು. ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಕೆ ವೇಳೆ ಸ್ವತಃ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಸಚಿವರು ಹಾಗೆ ಸಮರ್ಥ ತಂದೆ ಸಚಿವರಾದಂಥ SS ಮಲ್ಲಿಕಾರ್ಜುನ್, ಸಂಸದೆ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಬೆಳಗ್ಗೆ 8:30ಕ್ಕೆ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಬಳಿಕ ದಾವಣಗೆರೆಯ ಚುನಾವಣಾಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಕೆ ಮಾಡಲಾಯಿತು. ಇನ್ನು ಬಾಗಲಕೋಟೆಯ AC ಕಚೇರಿಯಲ್ಲಿ ಉಮೇಶ್ ಮೇಟಿ ನಾಮಪತ್ರ ಸಲ್ಲಿಸಿದ್ರು. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ RB ತಿಮ್ಮಾಪುರ್, ಸಚಿವ ಸತೀಶ್ ಜಾರಕಿಹೊಳಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ SG ನಂಜಯ್ಯನಮಠ ಸೇರಿದಂತೆ ಹಲವು ಮುಖಂಡರು ಸಾಥ್ ನೀಡಿದರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಉಮೇಶ್ ಮೇಟಿ ಅವರು ಹೊಳೆ ಆಂಜನೇಯ ದೇವಸ್ಥಾನ, ರಾಯರ ಮಠಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದರು. ಬಳಿಕ ಅವರ ತಂದೆ HY ಮೇಟಿ ಅವರ ಸಮಾಧಿಗೆ ತೆರಳಿ ಆಶೀರ್ವಾದವನ್ನು ಪಡೆದುಕೊಂಡರು. ಉಪಚುನಾವಣೆ ಮೇಟಿಯವರ ನಿಧನದಿಂದ, ಶಾಮನೂರ್ ಅವರ ನಿಧನದಿಂದ ತೆರವಾದಂಥ ಕ್ಷೇತ್ರ ಉಪಚುನಾವಣೆ ನಡೀತಾ ಇದೆ. ಬಟ್ ಕಾಂಗ್ರೆಸ್ ದಾವಣಗೆರೆಯಲ್ಲಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದೆ. ಬಿಕಾಸ್ ಆಫ್ ಮುಸಲ್ಮಾನರು ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಆ ಸೆಟ್ ಇದೆ ಅವರಿಗೆ. ಇನ್ನೊಂದು ಕಡೆ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಕೆ ವೇಳೆ ಸಾಥ್ ನೀಡಿದ್ದ CM DCM ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಸಿದ್ದರಾಮಯ್ಯ, ಅಲ್ಪಸಂಖ್ಯಾತರು ನಮ್ಮ ಜೊತೆಗಿದ್ದಾರೆ. ಕಾಂಗ್ರೆಸ್ ಪಕ್ಷವು ಜಾತಿ ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡೋದಿಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದ್ದು ಇದು ಎಲ್ಲರನ್ನ ಒಳಗೊಳ್ಳುವ ಸಮಗ್ರ ಅಭಿವೃದ್ಧಿಯಲ್ಲಿ ನಂಬಿಕೆ ಇಟ್ಟಿರುವ ಪಕ್ಷವಾಗಿದೆ. ಕಾಂಗ್ರೆಸ್ ನುಡಿದಂತೆ ನಡೆಯುವ ಪಕ್ಷ. ಜನರಿಗೆ ನೀಡಿದ ಭರವಸೆಗಳನ್ನ ಈಡೇರಿಸೋದು ಪಕ್ಷದ ಆದ್ಯತೆ. ಸುಳ್ಳು ಭರವಸೆಗಳನ್ನು ನೀಡುವ ಬದಲು ಏನು ಹೇಳ್ತೇವೋ ಅದನ್ನೇ ಕಾರ್ಯರೂಪಕ್ಕೆ ತರ್ತೇವೆ ಅಂತ CM ಹೇಳಿದರು. ಇನ್ನು DK ಶಿವಕುಮಾರ್ ಕೂಡ ಮಾತನಾಡಿದ್ದು ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದರು. ತಾತ ಶಿವಶಂಕರಪ್ಪ ಅವರಂತೆ ಮೊಮ್ಮಗ ಕೂಡ ಜನಸೇವೆ ಮಾಡಲು ಬಂದಿದ್ದಾರೆ. ಅವರು ಗೆದ್ದೇ ಗೆಲ್ತಾರೆ. ರಾಜಕೀಯದಲ್ಲಿ ಆಕಾಂಕ್ಷಿಗಳು ತಮ್ಮ ಹಕ್ಕುಗಳನ್ನು ಕೇಳೋದು ಸಹಜ. ಮುಸ್ಲಿಂ ಮುಖಂಡರು ಟಿಕೆಟ್ ಕೇಳಿರಲು ತಪ್ಪಿಲ್ಲ. ಎಲ್ಲರೊಂದಿಗೆ ಮಾತನಾಡಿ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು. ನಮ್ಮ ಪಕ್ಷ ಒಂದು ಕುಟುಂಬದಂತೆ ಕಾರ್ಯನಿರ್ವಹಿಸುತ್ತದೆ. ಅಭಿವೃದ್ಧಿ ಕಾರ್ಯಗಳು, ಸಾಮಾಜಿಕ ಚಿಂತನೆ ಮತ್ತು ಎಲ್ಲ ಸಮಾಜಕ್ಕೂ ನ್ಯಾಯ ಒದಗಿಸುವುದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ ಅಂತ DK ಶಿವಕುಮಾರ್ ಹೇಳಿದರು. ಪಕ್ಷ ಕುಟುಂಬದಂತೆ ಕೆಲಸ ಮಾಡ್ತಾ ಇಲ್ಲ, ಕುಟುಂಬಕ್ಕಾಗಿ ಕೆಲಸ ಮಾಡ್ದಂಗೈತೆ ಕಾಂಗ್ರೆಸ್ ದಾವಣಗೆರೆಯಲ್ಲಿ. ಅಂಡ್ ಎರಡನೇದು, ಎಲ್ಲರನ್ನ ಒಳಗೊಂಡಂತೆ ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ 80-85 ಸಾವಿರ ಮುಸ್ಲಿಮ್ಸ್ ಅವರ ಅಹಿಂದ ಓಟು 1.5 ಲಕ್ಷ ಐತೆ. ಅದೇ ದಾವಣಗೆರೆಯಲ್ಲಿ ನಿಂತ್ಕೊಂಡು ಸಿದ್ದರಾಮೋತ್ಸವ ಮಾಡ್ಕೊಂಡು ಅಹಿಂದ ನಾಯಕ ಅನ್ಸ್ಕೊಂಡಂಥ ಸಿದ್ದರಾಮಯ್ಯನವರು ಅದೇ ಅಹಿಂದಾಗ ಅನ್ಯಾಯ ಮಾಡಿ ಯಾವ ಕಾರಣ ಕೊಟ್ರಿ? ಪ್ರಬಲ, ದುಡ್ಡು. ಅಯ್ಯೋ ದೇವ್ರೆ, ಮತ್ತು ಇನ್ಯಾಕೆ ಅಹಿಂದ ಅಂತ ಹೇಳಬೇಕು? ಯಾಕೆ ಅಲ್ಪಸಂಖ್ಯಾತರ ಪರ ಅಂತ ಹೇಳಬೇಕು? ಏನು ಬಂದ್ಬಿಟ್ಟು ವರುಣಾದಲ್ಲಿ ಟಿಕೆಟ್ ಕೇಳ್ತಾವ್ರೇನೋ, ಕನಕಪುರದಲ್ಲಿ ಟಿಕೆಟ್ ಕೇಳ್ತಾವ್ರೇನೋ ಅವರು? ಇಲ್ವಲ್ಲ. ಎಲ್ಲೋ ಹೋಯ್ತಾರೆ ಮುಸ್ಲಿಮ್ಸು, ನಮಗೆ ತಾನೇ ಓಟ್ ಹಾಕೋದು ಕಾಂಗ್ರೆಸ್ಗೆ ಅಂತ. ಮುಸ್ಲಿಮ್ರಿಗೂ ಬೇರೆ ದಾರಿ ಇಲ್ವಾ? STP MIM ಅವೇ. ಬಟ್ ನೋಡಬೇಕು ಅಂದರೆ ಕಾಂಗ್ರೆಸ್ ಅವ್ರಿಗೆ ಭಾಳ ಧೈರ್ಯ, ಸಿದ್ದರಾಮಯ್ಯವ್ರು ಇವರೆಲ್ಲರಿಗೂ. ಎಲ್ಲೋ ಹೋಯ್ತಾರೆ. BJPಗಂತೂ ಓಟ್ ಹಾಕಲ್ಲ ಮುಸ್ಲಿಮ್ಸು, ಹೆಂಗೆ ಬೇಕಾದ್ರೂ ಅನ್ಯಾಯ ಮಾಡೋಣ ಅಂತ. ಅನ್ಯಾಯನೇ ಅದು. ಈಗ ಮುಸ್ಲಿಮ್ಸ್ ಹೋಗ್ಬಿಟ್ಟು ಅವ್ರ ಜನನೇ ಇಲ್ದಿರ ಕಡೆ ಟಿಕೆಟ್ ಕೇಳೋಕ್ಕಾಗತ್ತೇನೋ? ಅವ್ರ ಸಮುದಾಯ ಎಲ್ಲ ಐತೆ, ಅಲ್ಲಿ ಟಿಕೆಟ್ ಕೇಳ್ಬೋದು. ವರುಣಾದಲ್ಲಿ ಟಿಕೆಟ್ ಕೊಡಿ ಮುಸ್ಲಿಮ್ಸ್ಗೆ ಕೇಳೋಕ್ಕಾಗತ್ತಾ? ಹಾಗಲ್ಲ. ದಾವಣಗೆರೆ ದಕ್ಷಿಣದಲ್ಲೇ ಕೇಳಬೇಕು. ಲೈಕ್ ಅದು ಇನ್ನು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಇನ್ನೊಂದಷ್ಟು ವಿಷಯ ಏನು ಅಂದರೆ, ಕಾಂಗ್ರೆಸ್ ನಾಯಕರ ಒಗ್ಗಟ್ಟು ಪ್ರದರ್ಶನದ ಜೊತೆಗೆ ಬಂಡಾಯದ ಕಿಚ್ಚು ಕೂಡ ಸ್ಫೋಟಗೊಂಡಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಸಿದ್ರು. CM DCM ಭಾಗಿಯಾಗಿದ್ರು. ಆದರೆ ಸಚಿವ ಜಮೀರ್ ಅಹಮದ್ ಖಾನ್ ಗೈರಾಗಿದ್ರು. SS ಮಲ್ಲಿಕಾರ್ಜುನ್ ಹಾಗೂ ಸಂಸದೆ ಪ್ರಭಾ ಅವರು ಖುದ್ದು ಕರೆ ಮಾಡಿ ಆಹ್ವಾನ ನೀಡಿದ್ರು. ಪ್ರಶ್ನೋತ್ತರ ಕಲಾಪದ ಕಾರಣ ಕೊಟ್ಟು ಅಂತರ ಕಾಯ್ದುಕೊಂಡ್ರು. ಮತ್ತೊಂದೆಡೆ ಅಲ್ಪಸಂಖ್ಯಾತ ನಾಯಕ ಸಾದಿಕ್ ಪೈಲ್ವಾನ್ ಬಂಡಾಯದ ಕಳೆ ಮೊಳಗಿಸಿದ್ದಾರೆ. ಬೃಹತ್ ಮೆರವಣಿಗೆಯ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ ನಾಮಪತ್ರ ಸಲ್ಲಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಸರಿಯಲ್ಲ, ಉಪಚುನಾವಣೆ ಗೆದ್ದು ವಿಧಾನಸಭೆ ಪ್ರವೇಶ ಮಾಡ್ತೀನಿ ಅಂತ ಅಬ್ಬರಿಸಿದ್ದಾರೆ. ಇದಿಷ್ಟೇ ಅಲ್ಲ, ಕಾಂಗ್ರೆಸ್ಗೆ ಮತ್ತೊಂದು ಬಿಗ್ ಶಾಕ್ ಸಿಕ್ಕಿದೆ. ಮುಸ್ಲಿಂ ಮಹಿಳೆಯೊಬ್ಬರು ಬೈ ಎಲೆಕ್ಷನ್ ಅಖಾಡಕ್ಕೆ ಧುಮುಕಿದ್ದಾರೆ. ಜಬೀನಾ ತಾಜ್ ಎಂಬುವರು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಕಳೆದ ಬಾರಿ ದಾವಣಗೆರೆ ಲೋಕಸಭಾ ಚುನಾವಣೆಗೂ ಜಬೀನಾ ಸ್ಪರ್ಧಿಸಿದ್ರು. 5,000ಕ್ಕೂ ಅಧಿಕ ಮತಗಳನ್ನ ಪಡೆದಿದ್ರಂತೆ. ಒಟ್ಟಿನಲ್ಲಿ ಮುಸ್ಲಿಂ ಮತಗಳ ಧ್ರುವೀಕರಣದ ಆತಂಕ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇದೆ. ಮುಸಲ್ಮಾನ್ರೇನು ಟಿಶ್ಯೂ ಪೇಪರ್ ಏನು? ಯಾರು ನಿಂತರೂ ಕಾಂಗ್ರೆಸ್ ಕೋಟ್ ಹಾಕಬೇಕು. 80-85 ಸಾವಿರ ಮುಸ್ಲಿಂ ಇದ್ದು ಆ ಜಾಗ ಬಿಟ್ಕೊಡ್ತೀನಿ ಅಂತ ಶಾಮನೂರ್ ಅವ್ರು ಹೇಳಿದ ಮೇಲೂ ಅವ್ರ ನಂತರ ಅವ್ರ ಮೊಮ್ಮಗನ ಟಿಕೆಟ್ ಕೊಡೋದಿದೆಯಲ್ಲ, ಅಯ್ಯೋ ದೇವ್ರೆ. ಅಹಿಂದಾಗೆ ಸಿಗುವಂಥ ಅವಕಾಶ ಕಾಂಗ್ರೆಸ್ಸಲ್ಲೇ ಅಹಿಂದಾಗ ಅನ್ಯಾಯ ಆದರೆ ಇನ್ನೆಲ್ಲಾಗುತ್ತೆ? ಏನು BJP ಅವರು ಮುಸ್ಲಿಂ ಟಿಕೆಟ್ ಕೊಡ್ತಾರೇನೋ? ಕಾಂಗ್ರೆಸ್ ಅವರೇ ಕೊಡಬೇಕು.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.